ಸರ್ ಹೆಂಗಾಯ್ತು ಎಲೆಕ್ಷನ್ನು? ಭಾಳ ಪ್ರತಿಷ್ಠೆಯ ಕದನ ಅಂತ ಕರಿತಾ ಇದ್ವಿ ಈ ಒಂದು ಎಲೆಕ್ಷನ್ನ. ಚೆನ್ನಾಗಿ ನಡೆದಿದೆ ಸರ್ ವೋಟಿಂಗು. 88% ವೋಟಿಂಗ್, ಈ ಬಾರಿ ಹೈಯೆಸ್ಟ್ ವೋಟಿಂಗು. ಏನು ಇಷ್ಟೊಂದು ವೋಟಿಂಗ್ ಆಗೋ ಕಾರಣ ಏನಾಗಿರ್ಬೋದು? ಕೆಲಸಗಳು, ಅಭಿವೃದ್ಧಿ, ಇತ್ರುಗಳು, ದುಡ್ಡುಗಳು ಏನು ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಹಂಚ್ಬಿಟ್ಟಿದಾರಂತೆ. ತುಂಬ ಚೆನ್ನಾಗಿ ಹಂಚಿದ್ದಾರೆ ಸರ್. ಈ ಸತಿನೇ ಫಸ್ಟ್ ಬಂದಿರೋದು ಈ ಥರ. ನೀವೆಲ್ಲ ಏನು ತಿಂಗಳ ಮನೇಲಿರ್ಬೇಕು ತಾನೇ, ಅಷ್ಟೊಂದು ದುಡ್ಡು ಕೊಟ್ಟಿದ್ದಾರಂತೆ. ದಿನನಿತ್ಯ ಕೆಲಸ ಮಾಡಲೇಬೇಕಲ್ಲ ಸರ್. ಈಗ ಇಂಥವ್ರಿಂದ ಅಂದರೆ ದುಡ್ಡು ಕೊಟ್ಟು ವೋಟ್ ಮಾಡಿಸ್ಕೊಳ್ಳೋರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನಾವು? ಏನು ಮಾಡೋಕ್ಕಾಗಲ್ಲ. ಇದೊಂದು ಸಮಯಕ್ಕೋಸ್ಕರ ನಮ್ಗೆ ಡೈಲಿ ತಿಂತಾರೆ, ನಾವು ಒಂದ್ಸತಿ ಕಿತ್ಕತ್ತೀವಿ ಅಷ್ಟೇ. ಅದೇ ಈಗ 5 ವರ್ಷ ನೀವು ದುಡ್ಡು ಕೊಟ್ಟು ಇಸ್ಕೊಂಡು ವೋಟ್ ಹಾಕಿರ್ತೀರಾ, ಅವರು ಅಭಿವೃದ್ಧಿ ಮಾಡಲ್ಲ, ನಿಮಗೆ ಕೇಳಕ್ಕೆ ಏನು ಹಕ್ಕಿರುತ್ತೆ ಅವಾಗ? ಸರ್ ಅಕ್ಕಿಲ್ಲ, ಬಟ್ ಆದ್ರೆ ಏನು ಮಾಡಬೇಕು ತಾಲೂಕಿಗೆ ಮಾಡೇ ಮಾಡ್ತಾರಲ್ಲ. ಈಗ ದುಡ್ಡು ಕೊಟ್ಟು ಇಸ್ಕೊಂಡ್ರೆ ಏನು ಹಕ್ಕಿರುತ್ತೆ ಸರ್ ನಮಗೆ? ನಮ್ಗೇನು ಹಾಕಿರಲ್ಲ ಸ್ವಾಮಿ. ಯಾಕೆಂದರೆ ನಾವು ಮಾರ್ಕೊಂಬಿಟ್ಟಿದ್ದೀವಿ. ನಾವು ಮಾರ್ಕೋಬಾರ್ದು. ಒಟ್ಟಿನಾಗ ಅವ್ರು ದುಡ್ಡು ಕೊಡೋದಂತ ನಾವು ಕೈ ನೀಡಬಾರ್ದು. ನೀಡ್ಕೊಬಿಟ್ಟಿದ್ದೀವಿ. ಅವ್ರು ಏನು ಮಾಡಿದ್ರು ಸರಿ, ಅವ್ರು ಮಾಡಿದ್ರು ಸರಿ, ಮಾಡದಿದ್ರು ಸರಿ, ಹಾಕಬೇಕು ಒಟ್ಟು ಹಾಕಿದ್ದೀವಿ. ಅದು ಫಲ ಅವ್ರದ್ದು. ಆದರೂ ಅಭಿವೃದ್ಧಿ ತುಂಬ ಆಗಬೇಕಲ್ಲ. ಆಸ್ಪತ್ರೆ ನಮ್ಮ ಯೋಗೇಶ್ವರ್ ಅವ್ರು ಬಂದರೆ ಹಾಗೇ ಆಗುತ್ತೆ. ಇದಂತೂ ಸತ್ಯ. ಬರ್ತಾರಾ ಯೋಗೇಶ್ವರು? ಬಂದೇ ಬರ್ತಾರೆ ಸರ್, 100ಕ್ಕೆ 100 ಬಂದೇ ಬರ್ತಾರೆ. ಈ ಬೆಟ್ಟಿಂಗ್ ಎಲ್ಲ ಸರಿ ಆಯ್ತಂತಲ್ಲ? ಬೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಬೆಡ್ಡಿಂಗು 1 to 2 ಇದ್ದಾರೆ. ಎಷ್ಟಕ್ಕೆ ಎಷ್ಟು? 10ಕ್ಕೆ 1000 ಕೊಡೋರವ್ರೆ. ಹಂಗವ್ರೆ. ಯಾರು ಗೆಲ್ತಾರೆ ಅಂತ ಜಾಸ್ತಿ ಬೆಟ್ಟಿಂಗ್ ಇದೆ? 2 ಕಡೆನೂ ಪೈಪೋಟಿ ಇದೆ. ಅದು ಇದು ಅಂತೇನಿಲ್ಲ, 2 ಕಡೆನೂ ಪೈಪೋಟಿ ಇದೆ. ಅಂದರೆ ನೋಡಬೇಕು. ಒಟ್ಟಿನಾಗ ಯೋಗೇಶ್ವರ್ ಅವ್ರು ಬರ್ತಾರೆ ಅಂತ ನಮಗೆ ಕಾನ್ಫಿಡೆಂಟು. ಈ ಬೆಟ್ಟಿಂಗ್ ಎಲ್ಲ ಈ ಹಳ್ಳಿಗಳಲ್ಲಿ ನಡೀತಾವೆ, ಸಿಟಿಲೇ ಜಾಸ್ತಿನ? ಎಲ್ಲ ಕಡೆನೂ ಚನ್ನಬಣ್ಣ ತಾಲೂಕು ಏನೈತೆ ಇಲ್ಲೂ ನಡೀತದೆ, ಹೊರಗಡೆನೂ ನಡೀತದೆ. ಈ ಬಾರಿ ಯಾರು ಗೆಲ್ಬೋದು? ನಮ್ಮ ಅನಿಸಿಕೆ ಯೋಗೇಶ್ ಗೆಲ್ಬೋದು. ನಮ್ಮ ಪ್ರಕಾರ, ಬೇರೆಯವ್ರ ಪ್ರಕಾರ ಏನೋ ಗೊತ್ತಿಲ್ಲ. ಯಜಮಾನ್ರೆ ಏನು ಹೇಳ್ತೀರಿ, ಯಾರು ಗೆಲ್ಬೋದು? ಯೋಗೇಶ್ವರ್ ಗೆಲ್ತಾರೆ. ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಭಾರಿ ಮತದಿಂದ. ಏನು ಬೆಟ್ಟು? ಬೆಡ್ ಗಿಟ್ ಏನು ಬೆಟ್ ಕಡುವ ಸರ್? ನಾವು ಓಡಿಸೋದು ಆಟೋ ಏನು ಬೆಟ್ ಕಟ್ಟೋಕ್ಕಾಗುತ್ತೆ? ಪಟ್ಟಣದಲ್ಲಿ ಸಿಕ್ಕಾಪಟ್ಟೆ ಬೆಟ್ಟಿಂಗ್ ನಡೀತಾ ಇದೆ ಅಂತೆ. ಏನೋ ಇರೋರು ಕಟ್ತಾರೆ ಬನ್ನಿ ಸರ್. ನಾವೇನು ಕಟ್ಟುವ ಸರ್? ಡೈಲಿ ಆಟೋ ಓಡಿಸೋದು ಜೀವನ ಮಾಡ್ತೀವಿ ನಾವು. ಏನು ಬೆಟ್ಟಿಂಗ್ ಕಟ್ಟೋದು ಸರ್ ನಾವು? ಎಷ್ಟು ಕೊಟ್ಟರು ಆಟೋ ಡ್ರೈವರ್ಸ್ಗೆಲ್ಲ? ಎಷ್ಟು ಕೊಟ್ರಪ್ಪ? ಅವೆಲ್ಲ ನಾವೇನು ಇಸ್ಕೊಳ್ಳಿಲ್ಲ ಸರ್ ಯಾರ ಹತ್ರನೂ. ಹಾಂ, ನಾವು ಓಡಿಸೋದು ಬೆಳಗ್ಗೆ ಇದ್ರೆ ಆಟೋ. ನೆನೇನು ಓಡಿಸಿದೋ ಓದೋ ಒಂಗಳಿಗೆ ಓಟ್ ಹಾಕ್ಬಿಟ್ಟು ಬಂದು ಅಷ್ಟೇ. ನಮ್ಮ ಜೀವನ ಆಟೋ. ಈಗ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ, ಇಂಥವ್ರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಏನು ಅಭಿವೃದ್ಧಿ ಕೇಳ್ತೀರಿ ನೀವು? ಸರಿ ಸರ್, ಅವೆಲ್ಲ ಹೇಳ್ಕಾಗುತ್ತಾ ನಾವು? ನಾವು ಓಟ್ ಹಾಕೋರು, ನಮ್ಮಿಂದ ಅವರು, ಅವರಿಂದ ನಾವಲ್ಲ. ನಾವು ಹಾಕ್ಬಿಟ್ಟು ಬಂದಿದ್ದೀವಿ ಸರ್. ನಾವು ಒಂದು ಓಟಿಂದ ಸೋಲ್ತಾರೆ ಒಬ್ರು. ಯಾಕೆ ಸೋಲ್ತಾರೆ? ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಬಿಡಿ ಸರ್. ನಾವೆಲ್ಲ ಯೋಗೇಶ್ ಪೇವರ್ ಸರ್. ನಾವು ಯೋಗೇಶ್ ಪೇವರು. ಅಭಿವೃದ್ಧಿ ಮಾಡಿದ್ರು ಯೋಗೇಶ್ವರು, ಮಾಡಲಿಲ್ಲ ಅಂದ್ರು ಯೋಗೇಶ್ವರು. ಸರ್ ನಮ್ಮೂರು ಸ್ಥಳೀಕ ಅವನು. ನಾವು ಯೋಗೇಶ್ವರ್ ಪೇವರು. ನಾವು ಯೋಗೇಶ್ವರ್ಗೆ ಓಟ್ ಹಾಕಿದ್ದೀವಿ. ಗೆದ್ದೇ ಗೆಲ್ತಾರೆ ಬಿಡಿ ಸರ್. ಅಭಿವೃದ್ಧಿ ಮಾಡ್ತಾರ? ಮಾಡಲೇಬೇಕು ಸರ್. ಅವ್ರು ಅವಾಗೆಲ್ಲ ಇದ್ದಾಗ ಮಾಡಿಲ್ವಾ? ಎಲ್ಲ ಮಾಡ್ತಾರೆ. ನೀವೆಲ್ಲ ಸಿಕ್ಕಾಪಟ್ಟೆ ಅನುಭವ ಇರೋರು, ಜೊತೆಗೆ ಭಾಳಷ್ಟು ಎಲೆಕ್ಷನ್ ಕೂಡ ನೋಡಿರ್ತೀರಿ ಅಲ್ವಾ? ಈ ಬಾರಿ ಎಲೆಕ್ಷನ್ಗೂ ಕಳೆದ ಬಾರಿ ಎಲೆಕ್ಷನ್ಗೂ ಏನು ವ್ಯತ್ಯಾಸ? ಈ ಸರಿ ದುಡ್ಡು ಒಳನೇ ಇರ್ತದೆ ಸರ್. ಹೈಯೆಸ್ಟ್ ವೋಟಿಂಗ್ ಇದು, ಹೈಯೆಸ್ಟ್ ವೋಟಿಂಗ್ ಚನ್ನಪಟ್ಟಣದಲ್ಲಿ. ಹೌದು 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 ಸರ್. ದುಡ್ಡು ಕೊಟ್ಟೆ ವೋಟ್ ಮಾಡಿಸಿದ್ರ ಅಂತ? ದುಡ್ಡು ಕೊಟ್ಟೆ ವೋಟ್ ಮಾಡಿಸಿರೋದು. ಯಾರು ಗೆಲ್ಬೋದು ನಿಮ್ಮ ಅಂದಾಜು? ನಿಖಿಲ್ ಗೆಲ್ತಾರೆ. ಪಕ್ಕ? ಏನೋ ಈ ಸಿಟಿ ಎಲ್ಲ ಫುಲ್ ಯೋಗೇಶ್ವರ್ಗೆ ವೋಟ್ ಆಗಿದೆಯಂತೆ, ಹಳ್ಳಿಗಳಲ್ಲಿ ಮಾತ್ರ ನಿಖಿಲ್ಗೆ ವೋಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಿಖಿಲ್ ಗೆಲ್ತಾರೆ. 3-4 ಸಾವಿರ ನಿಖಿಲ್ ಗೆಲ್ತಾರೆ. ಬೆಟ್ಟಿಂಗ್ ಎಲ್ಲ ಜೋರಿದೆಯಾ? ಗೊತ್ತಿಲ್ಲ ಸರ್ ಅದು ಅದ್ರ ಬಗ್ಗೆ. ನಿಮ್ಮ ಪ್ರಕಾರ ನಿಖಿಲ್ ಗೆಲ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.